ಇದೆ ಬ್ಲಾಗ್ ಮಾಡಕೈತೆ ತುಂಬಾ ಸುಸ್ತಾಗಿದೆ. ಇಲ್ಲ ಎಲ್ಲಿ ಹೋಗಿದ್ರಿ ಸ್ವಾಮಿ ನೀವು? ಒಂದ್ ಕಡೆ ಹೋಗ್ಬಿಟ್ಟು ಬ್ಲಾಗ್ ಮಾಡ್ತೀನಿ. ಓಕೆ ಬಾಯ್. ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಹಾಯ್ SKF ಎಲ್ಲ ಹೆಂಗಿದ್ರಿ? ಚೆನ್ನಾಗಿದ್ರಿ ಅನ್ಕೋತೀನಿ. ತುಂಬಾ ದಿನ ಆಯ್ತು ನಿಮ್ಮ ಜೊತೆ ವಿಡಿಯೋ ಮಾಡಿ, ಯಾಕಂದ್ರೆ ನನ್ನ ಅಕೌಂಟ್ ಲಾಸ್ ಆಗಿತ್ತು. ಇಲ್ಲಿ ನೋಡು ಇವ್ರ ಅಪ್ಪ ನನ್ನ ಮಗ ಆನ್ಲೈನ್ ಕ್ಲಾಸ್ ಹೋಗ್ತಾ ಅಂದ್ಬಿಟ್ಟು ಭತ್ತ ಮಾಡ್ಬಿಟ್ಟು ಫೋನ್ ತಗೊಂಡ್ರಿ ಬಡಿದ್ ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ. ವಿಡಿಯೋ ಹೊಡೆದೀನಿ ನಿನ್ನೆ ತಾನೇ ಒಂದು ಅಕೌಂಟ್ ರಿಕವರಿ ಐತಿ. ಯಾವಾಗಂದ್ರೆ ನಾನು ಎಕ್ಸಾಮ್ ಬರೆಯೋ ದಿವಸನೇ ನಮಗೆ ಅಕೌಂಟ್ ರಿಕವರಿ ಆಯಿತು. ಅದರಿಂದ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ನಾವು ಟಿಪಿಕಲ್ ಕನ್ನಡಿಗ ಗೊತ್ತಿಲ್ಲ ನಿಮಗೆಲ್ಲರಿಗೂ. ಟಿಪಿಕಲ್ ಕನ್ನಡಿಗ ಮತ್ತು ತ್ರಿಬರಶ್ ಅವ್ರ ಜೊತೆ ಹೋಗಿ ಯೂಟ್ಯೂಬರ್ ಬಂದಿದ್ದೀನಿ. ಅವರು ಮೀಟ್ ಮಾಡೋ ಟೈಮಲ್ಲಿ ಹೋಗೋ ಟೈಮಲ್ಲಿ ಅವ್ರನ್ನ ಆಗಲಿ ಟಿಪಿಕಲ್ ಕನ್ನಡಿಗರಿದ್ದರು, ಆಮೇಲೆ ತ್ರಿಬರಶ್ ಅವರಿದ್ದರು. ಬೇಕಾದ್ರೆ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ಒಂದ್ಸಲ. ಅವ್ರ ಜೊತೆ ಹೋಗಿ ಫೋಟೋ ತೆಗೆಸ್ಕೊಂಡು ಅವ್ರು ಯೂಟ್ಯೂಬಲ್ಲಿ ಬಂದಿದ್ದೀನಿ, ಟಿಪಿಕಲ್ ಕನ್ನಡಿಗ ಯೂಟ್ಯೂಬಲ್ಲೂ ಬಂದಿದ್ದೀನಿ. ತುಂಬಾ ಖುಷಿ ಆಯಿತು. ಇವತ್ತು ಏನಂದರೆ, ಇವತ್ತು ಅಕೌಂಟ್ ರಿಕವರಿ ಆಗಿ ನಂದು ಅಕೌಂಟ್ ಹ್ಯಾಕ್ ಆಗಿಬಿಟ್ಟಿತ್ತು. ಅವತ್ತೊಂದು ಪೋಸ್ಟ್ ಮಾಡಿದ್ದೀನಿ ನಿಮಗೆ. ಏನಂದರೆ ನಂದು ಗಣಪತಿ ಹಬ್ಬದ ದಿವಸದ ಒಂದು ಎಲ್ಲ ವೀಡಿಯೋ ಬರುತ್ತೆ ಅಂತ ನಿಮ್ಗೆ ಹಾಕಿದೆ. ಆ ದಿನ ನನ್ನ ಅಕೌಂಟ್ ಯಾರೋ ಹ್ಯಾಕ್ ಮಾಡಿಬಿಟ್ಟಿದ್ರು. ಆದ್ದರಿಂದ ಇವತ್ತು ಯೂಟ್ಯೂಬಲ್ಲಿ ಹೊಡೆದು ಬರೀತಿಲ್ಲ, ಸುಬ್ಬು ಕನ್ನಡಿಗ ಅಂತ ಹೊಡೆದ್ರು ಬರೀತಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಮೇಲೆ ಹಂಗೆ ಮಾಡಿ ಅಕೌಂಟ್ ಎಲ್ಲ ರಿಕವರಿ ಆಯಿತು. ರಿಕವರಿ ಆದಮೇಲೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಷಯ ಅಂದರೆ ಫೇಸ್ ರಿವ್ಯೂ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ ಒಂದ್ಸಲ. ನಾನೇ ಸುಬ್ಬು ಕನ್ನಡಿಗ. ನನ್ನ ಮಾತು ಕೇಳು, ಗಟ್ಟಿಯಾಗಿ ಒಂದ್ಸಲ ಒಂದೇ ಉಸಿರಿಗೆ ಹಚ್ಬಿಡು, ಮನಸ್ಸು ಹಗುರ ಆಗುತ್ತೆ. ಹಾಯ್ 150 ಜನ ಸಬ್ಸ್ಕ್ರೈಬರ್ಸ್ಗೆ ನಾನೇ ಸುಬ್ಬು ಕನ್ನಡಿಗ. ಇಷ್ಟು ದಿನ ಮಾರ್ಕ್ಸ್ಕೊಂಡು ಬ್ಲಾಗ್ ಮಾಡ್ತಿದ್ದೀನಿ, ಮೇಲೆ ಮಾರ್ಕ್ಸ್ ಹಾಕೊಳ್ಳೋ ಬ್ಲಾಗ್ ಮಾಡೋಕ್ಕಿಲ್ಲ. ಯಾಕಂದರೆ ಈ ಥರ ಓಲ್ಡ್ ಟೂರ್ಗೆ ಹೋಗ್ತಾಯಿದ್ದೀನಿ. ಯಾಕಂದ್ರೆ ನಾನು ಸ್ವಲ್ಪ ಮಾಲೆ ಹಾಕ್ಸ್ಕೊತಾ ಇದ್ದೀನಿ. ಅದರಿಂದ ಎಲ್ಲ ಓಲ್ಡ್ ಟೂರ್ ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಪ್ರತಿಯೊಂದು ವೀಡಿಯೋನ ಬ್ಲಾಗ್ ಮಾಡ್ತೀನಿ. ಇನ್ಮೇಲೆ ಪ್ರತಿಯೊಂದು ವೀಡಿಯೋ ನಿಮಗೆ ಬಂದೇ ಬರುತ್ತೆ. ಬಂದಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ಆಮೇಲೆ ಈಗಲಿಂದ ಒಂದು ಕಾಲೇಜ್ ಬರೋದೇ ಟೈಮಲ್ಲಿ ಒಂದು ಬ್ಲಾಗ್ ಮಾಡಿದ್ದೀನಿ. ಆ ಬ್ಲಾಗ್ ನೋಡ್ಕೊಬನ್ನಿ. ಅಥವಾ 3 ಕಿಲೋಮೀಟರ್ ನಡ್ಕೊಬಂದು ಬ್ಲಾಗ್ ಮಾಡಿರೋದು. ಹೋಗಿ SKF ಆ ವಿಡಿಯೋ ನೋಡ್ಕೊಬನ್ನಿ. SKF ಇನ್ನೂ 1 ಕಿಲೋಮೀಟರ್ ನಡೆದಾಯ್ತು, ಇನ್ನೂ 3 ಕಿಲೋಮೀಟರ್ ಇದೆ. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಹೋಯ್ದಪ್ಪ. ಬ್ಲಾಗ್ ಮಾಡಕೈತೆ ತುಂಬಾ ಸುಸ್ತಾಗಿದೆ. ಒಂದ್ ಕಡೆ ಹೋಗ್ಬಿಟ್ಟು ಬ್ಲಾಗ್ ಮಾಡ್ತೀನಿ. ಓಕೆ SKF 3 ಕಿಲೋಮೀಟರ್ ನಡ್ಕೊಂಡು ಬಂದಾಯ್ತು. ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ. ನಮ್ಮ ಅರವೇ ಕಾಲೇಜಿಂದ ಇಲ್ಲಿಗೆ ಪ್ರಿಯಾಪಟ್ಟಣಗೆ 3 ಕಿಲೋಮೀಟ್ರು. ನಾನು ಬೋರ್ಡ್ ತೋರಿಸ್ತೀನಿ ಬಂದೀಗ ನಿಮಗೆ. ಅಲ್ಲಿ 3 ಕಿಲೋಮೀಟರ್ ನಡ್ಕೊಂಡು ಕಾಲ ಸುಸ್ತಾಯಿತು. ಯಾರೇ ಬೈಕ್ ಹಾಕ್ತರು ಅಡ್ಡ ಹಾಕ್ತಾರೆ, ಯಾರೋ ಬೈಕ್ ಅಡ್ಡ ಹಾಕ್ತರು ನಿಲ್ಸಕ್ಕಿಲ್ಲ. ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಅಂದ್ಬಿಟ್ಟು ನೋಡಿ ಬೋರ್ಡ್ ತೋರಿಸ್ತೀನಿ. ಇಲ್ಲಿ ಪ್ರಿಯಾಪಟ್ಟಣದ್ದು ನೋಡಿ, ಮಟ್ಟಕ್ಕೆ ಬಂದು ತಲುಪಿದ್ದೀನಿ. ನೋಡಿ ಇಲ್ಲಿ ಪ್ರಿಯಾಪಟ್ಟಣ. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗ. SKF ವಿಡಿಯೋ ನೋಡ್ಕೊಂಬಂದಿರ್ತೀರಿ. ನಿಮ್ಮೆಲ್ಲ ಪ್ರತಿಯೊಂದು ವಿಡಿಯೋ ನಿಮಗೆಲ್ಲ ಪ್ರತಿಯೊಂದು ಕಂಟೆಂಟ್ ನಿಮಗೆ ಕೊಡ್ತೀನಿ, ಎಂಟರ್ಟೈನ್ಮೆಂಟ್ ಮಾಡ್ತೀನಿ ನಿಮ್ಮನ್ನ. ಪ್ರತಿಯೊಂದು ಫನ್ನಿ ಎಲ್ಲ ಪ್ರತಿಯೊಂದು ಮಾಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ರೀಡಿಂಗ್ಸ್, ಟ್ರಾವೆಲಿಂಗ್ಸ್ ವೀಡಿಯೋಸ್ ಎಲ್ಲ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇ ಒಂದು ದಿನ ನಿಮಗೆ ಏನಾದ್ರು ಅಪ್ಡೇಟ್ ಬಂದಿಲ್ಲ ಅಂದ್ರೂ ಅನ್ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಓಕೆ SKF ಲವ್ ಯು ಫಾರ್ ಎವರ್. ಆಮೇಲೆ ಎಲ್ಲಾದ್ರೂ ಹೋಗೋ ಟೈಮಲ್ಲಿ ಹೆಲ್ಮೆಟ್ ಹಾಕೊಳ್ಳಿ. ಹೆಲ್ಮೆಟ್ ಹಾಕೊಂಡು ನೀವು ಹೆಂಗೆ ನಿಮ್ಮ ಗಾಡಿ ಕೀ ಮರೆಯಕ್ಕೆ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ಓಕೆ SKF ಲವ್ ಯು, ಬಾಯ್. ಲವ್ ಯು. ತುಂಬ ಸಪೋರ್ಟ್ ಕೊಡ್ತಿದ್ರಿ, ಇನ್ಮೇಲೆ ಸಪೋರ್ಟ್ ಮಾಡ್ತೀನಿ ಅಂತ ಒಪ್ಕೋತೀನಿ. ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಲವ್ ಯು.